ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಪದೇ ಪದೇ ಆಘಾತ ಆಗ್ತಲೇ ಇದೆ. ಮತ್ತೆ 15 ದಿನ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಮುಂದಿನ 15 ದಿನ ನಿತ್ಯ 9,000 ಕ್ಯೂಸೆಕ್ಸ್ ನೀರನ್ನು ಬಿಡುವುದಕ್ಕೆ ಸೂಚನೆ ಕೊಟ್ಟಿದೆ. 15 ದಿನದಲ್ಲಿ ಬಿಳಿಗುಂಡ್ಲುವಿಗೆ 11.66 ಟಿಎಂಸಿ ನೀರನ್ನು ಹರಿಸಬೇಕು. ಇದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನಿದೆ ಸಿಡಬ್ಲ್ಯೂಆರ್ಸಿ ಕರ್ನಾಟಕಕ್ಕೆ ಮಾಡಿರುವಂತಹ ಶಿಫಾರಸು. ಈ ಕುರಿತು ಇನ್ನು ಸಿಡಬ್ಲ್ಯೂಎಂಎ ಅಂತಿಮ ಆದೇಶವನ್ನು ಪ್ರಕಟಿಸಬೇಕಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಖಂಡಿಸಿ ರಾಜ್ಯ ರೈತ ಸಂಘ ಪ್ರತಿಭಟನೆ ನಡೆಸಿದೆ. ಮೈಸೂರಿನ ಕಾಡಾ ಕಚೇರಿ ಬಳಿ ಮೊಂಬತ್ತಿ ಹಿಡಿದು ಪ್ರತಿಭಟಿಸಿದರು. ಈ ಹಿಂದೆ ಕೂಡ ಸಿಡಬ್ಲ್ಯೂಆರ್ಸಿ ಕೊಟ್ಟಂತಹ ಶಿಫಾರಸನ್ನು ಸದಾ ಪ್ರಾಧಿಕಾರ ಎತ್ತಿ ಹಿಡಿದಿತ್ತು. ನಂತರ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಬೆಂಬಲಿಸಿತ್ತು. ಹೀಗಾಗಿ ಸದಾ ಹಿನ್ನಡೆಯಾಗ್ತಲೇ ಇದೆ. ಕರ್ನಾಟಕದ ಪಾಲಿಗೆ ಆಘಾತವಾಗ್ತಲೇ ಇದೆ. ಇದು 3ನೇ ಬಾರಿ ಆಘಾತ. ಮೊದಲ ಬಾರಿ 18 ದಿನ ನಿತ್ಯ 3,000 ಕ್ಯೂಸೆಕ್ಸ್ ನೀರು ಬಿಡೋದಕ್ಕೆ ಶಿಫಾರಸಾಗಿತ್ತು. 2ನೇ ಬಾರಿ 15 ದಿನ ನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ಬಿಡುವಂತಹ ಶಿಫಾರಸಾಗಿತ್ತು. ಈಗ 3ನೇ ಬಾರಿ ಆಘಾತ. 15 ದಿನ ನಿತ್ಯ 9,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಎನ್ನುವ ಸಿಡಬ್ಲ್ಯೂಆರ್ಸಿಯ ಶಿಫಾರಸು. ರೈತ ವಿರೋಧಿ ಸಿಡಬ್ಲ್ಯೂಆರ್ಸಿಗೆ